Hey guys, very early good morning. Welcome to the vlog. One of the longest ride towards Dhanushkodi. Last point of India ಅಂತ ಹೇಳ್ತಾರೆ. ನಾಟ್ ಹೇಳೋದಲ್ಲ, ಇಟ್ ಈಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಅಲ್ಲಿ ಮಾರ್ನಿಂಗ್ ಟೈಮಿಗೆ ಅರೌಂಡ್ 3:45 ಆಗಿದೆ. ಈ ಧನುಷ್ಕೋಡಿ ರೈಡು ಆ್ಯಕ್ಚುಲಿ ನಾವು ಅಂದ್ಕೊಂಡ್ರೆ 2 nights 3 days. ಇವತ್ತು ಸ್ಯಾಟರ್ಡೆ, ಸಂಡೇ, ಮಂಡೇ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಕಂಪ್ಲೀಟ್ ಈ ವ್ಲಾಗ್ನ ಐ ಥಿಂಕ್ ಒಂದೇ ಇಲ್ಲಾಂದ್ರೆ 1 or 2 ಐ ಥಿಂಕ್ ಪಾರ್ಟ್ 1 ಪಾರ್ಟ್ 2 ಅಂತೇನು ಮೆನ್ಷನ್ ಆಗಿದ್ದೀರಾ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಒಂದೇ ವ್ಲಾಗಲ್ಲಿರುತ್ತೆ. ಪಾರ್ಟ್ಸ್ ಅಂತ ಮೆನ್ಷನ್ ಆಗಿದೆ ಇದ್ರೆ ಪಾರ್ಟ್ಸ್ ಎಲ್ಲ ಎಡಿಟ್ ಮಾಡಿ ಹಾಕಿರ್ತೀನಿ. ಎನಿವೇಸ್, ವೆಲ್ಕಮ್ ಒನ್ಸ್ ಅಗೇನ್ ಫಾರ್ ದಿಸ್ ಅರ್ಲಿ ಮಾರ್ನಿಂಗ್ ರೈಡ್. ಇದು ಯಾರು ಕಾಣಿಸ್ತಾನೆ ಇಲ್ಲ ಮೀಟಿಂಗ್ ಪಾಯಿಂಟಲ್ಲಿ. ನಾಲ್ಕು ಗಂಟೆಗೆ ಹೊರಡ್ರು ಅಂತ ಅಂದ್ಕೊಂಡ್ವಿ, ಬಟ್ 4:40 ತಲುಪಿಟ್ಟಿದೆ. ಒಬ್ರು ಡ್ರಾಪ್ ಆಗಿದ್ದಾರೆ. ಸೊ ನಾವು 7 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಫಸ್ಟು ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಬೇಕು. ಇನ್ನೇನು ಸೇಲಂಗೆ ಇನ್ನೊಂದು 10 to 15 kilometers ಇದೆ. ಇಲ್ಲೇ ಟೋಲ್ ಹತ್ರ ಒಂದು ಹೋಟೆಲ್ ಸೇಲಂ ಸರ್ವಣ ಭವನ ಅಂತ. ಎಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ತಮಿಳ್ನಾಡು ಸ್ಟೈಲ್ ಇಡ್ಲಿ ಮತ್ತು ದೋಸೆ. ವಾಟ್ ಎ ವ್ಯೂ. ಕೊಲ್ಲಿ ಹಿಲ್ಸ್ ಬಂದಾಗ ಇದೇ ರೋಡ ತೊಗೊಂಡಿದ್ವಿ. ಸೊ ಆಗಲೂ ಸೇಮ್ ರೂಟು. ಚೆನ್ನಾಗಿತ್ತು ಒಂಥರ ವ್ಯೂ. ಇದು ಸೇಲಂ ಎಕ್ಸಿಟ್. ಇದು ಬಾಯ್ಸ್ ಅದು ಫುಲ್ ಜೋಶಲ್ಲಿದ್ದಾರೆ. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ಇಲ್ಲ ಯಾವುದೋ ಬೆಟ್ಟ ಅನ್ಸುತ್ತೆ ಕೊಲ್ಲಿ ಹಿಲ್ಸು. ಬಾಯ್ಸ್ ಏನಂದ್ರೆ ಧನುಷ್ಕೋಡಿ ರಾಮೇಶ್ವರಂ ಹೋಗೋದಕ್ಕೆ ಒಟ್ಟು 3 ರೂಟ್ ಇದೆ. ಸೊ ಒಂದೊಂದು ರೂಟು ಒಂದೊಂದು ಥರ. ಅಂದ್ರೆ ಒಂದು ನಿಮಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಬೇಗ ಹೋಗ್ತೀರಾ. ಇನ್ನೊಂದು ಹೆಂಗೆ ಅಂತಂದ್ರೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಬಟ್ ಲೇಟಾಗಿ ಹೋಗ್ತೀರಾ. ಸೊ ಬಾಯ್ಸ್ ಹಿಂಗೆ ಒಬ್ಬೊಬ್ರು ಒಂದೊಂದು ರೋಡ್ ತಗೊಂಡ್ರು. ಬಾಯ್ಸ್ ಒಂದಿಬ್ರು ಒಂದು ರೋಡ್ ತಗೊಂಡಿದ್ರು, ನಾವು ಇನ್ನೊಂದು ರೋಡ್ ತಗೊಂಡಿದ್ವಿ. ಸರಿ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಕಿಲೋಮೀಟರ್ಸ್ ಕಮ್ಮಿ ಇರೋ ರೂಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೋಡ್ ಮತ್ತೆ ಕನೆಕ್ಟ್ ಆದ್ವಿ. ಸೊ ಇದು ಬಂದು ತಿರುಚಿ ನಾಮಕ್ಕಲ್ ರೋಡ್ ಅಂತ. ಅದು ಬರೀ ಏನ್ ಜಸ್ಟ್ 5 kilometers ಚಾನ್ಸ್ ಅಲ್ಲ ಗೈಸ್. ಇದು ಜಸ್ಟ್ 48 kilometer ಡಿಫ್ರೆನ್ಸ್ ಇದೆ. 48 kilometer ಅಂತಂದ್ರೆ ಆಲ್ಮೋಸ್ಟ್ ನನಗೆ ಒಂದು 3.5 liters ಪೆಟ್ರೋಲ್. ಎನಿವೇ ಟೋಲ್ ಅಂತೂ ಇರೋದಿಲ್ಲ 2 wheelersಗೆ. ಸೊ ಹಾಗಾಗಿ ಮತ್ತೆ ಹಿಂದೆ ಬಂದು ನಾವು ಇದೇ ರೂಟ್ ತಗೊಂಡ್ವಿ. ಆಂಟಿ ಸೈಡ್ ಪೊಂಗು ಆಂಟಿ. ಈ ಮಳೆ ಬಂದು ಹೋಗಿರೋದಕ್ಕೆ ಇಲ್ಲಿ ನಾವು ಕೇರಳಲ್ಲಿದ್ದೀವೋ ಮಲೆನಾಡಲ್ಲಿದ್ದೀವೋ ನಮಗೇನೆ ಒಂಥರ ಕನ್ಫ್ಯೂಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಮಾತ್ರ ಇದು ನೋಡೋದಕ್ಕೆ. ಮಲಮ್ಮ ಮಲ ಪಿತಾದೆ ಪಿತ್ತ ಪಿತ್ತ ಪಿತ್ತಾದೆ ಅಲ್ಲಮ್ಮ ಅಲ್ಲಮ್ಮ ಪಿತ್ತಾದೆ ಎನ್ನೈ ಪಿತ್ತಾದೆ. Spectacular, mind-blowing. What a beauty. So ನಮ್ಮ ಡೆಸ್ಟಿನೇಷನ್ಗೆ ಇನ್ನು 4 hours ರೈಡ್ ಮಾಡಬೇಕು ಗೈಸ್. 4 hours. ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ಟಿದೆ. ಅಲ್ಲ ಬೆಳಗ್ಗೆ ಎಷ್ಟು 3:45 ಮನೆ ಬಿಟ್ಟಿತ್ತು. 2-3 ಕಡೆ ಬ್ರೇಕ್ ಕೊಟ್ವಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗಂತ ಒಂದು ಸ್ವಲ್ಪ ಲಾಂಗ್ ಬ್ರೇಕ್ ಆಯಿತು. ಸೊ ಅದಾದ ನಂತರ ಎಲ್ಲ ಬರೀ ರೈಡ್ ಮಾಡ್ತಾನೇ ಇದ್ದೀವಿ ಆಗ್ಲಿಂದ. ಬಟ್ ಈ ಒಂದು ಸ್ಟ್ರೆಚ್ ಮಾತ್ರ ಸಾಕಾಗಿದೆ ಇದು. ಆ ಮಳೆ ಬಂದು ಹೋಗಿರೋದಕ್ಕೆ ಏನೋ ಗ್ರೀನರಿ ಮಾನ್ಸೂನ್ ಸಾಕಾಗಿ ಕಾಣಿಸ್ತಿದೆ. ಜನವರಿ ಅಂತಲೇ ಅನ್ನಿಸ್ತಿಲ್ಲ. ಇದು ಒಂಥರ ಜೂನ್ ಜುಲೈ ಆ ಮಂತ್ ಥರ ಫೀಲ್ ಕೊಡ್ತಾ ಇದೆ.
ಅದೇ ಇದು ವೆಸ್ಟ್ ಬೆಂಗಾಲ್ ಓಷನಲ್ಲಿ ಏನೋ ಲೈಟ್ ಸೈಕ್ಲೋನ್ ಆಗಿ ಇಲ್ಲಿ ಅದರದ್ದು ಎಫೆಕ್ಟಿಂದ ಮಳೆ ಬರ್ತಿದೆ. ಇಲ್ಲಾಂದರೆ ಈ ರೇಂಜ್ಗೆಲ್ಲ ಇರ್ತಾಯಿಲ್ಲ ಬಿಡಿ ಈ ಟೈಮಲ್ಲಿ. ಇನ್ನೇನು ಸಂಕ್ರಾಂತಿ ಟೈಮ್ ಬೇರೆ ಫುಲ್ಲು ಪೀಕಲ್ಲಿರೋದು ಮಾತ್ರ ಬಿಸಿಲು. ಈ ಒಂದು ಧನುಷ್ಕೋಡಿ ರೈಡ್ ನಂಗೆ ಇಲ್ಲಿವರೆಗೂ ಒಂಥರ ಒಂದೊಂದು ರೋಡು ಒಂದೊಂದು ವೈಬ್ಸ್ ಕೊಡ್ತಾ ಇತ್ತು ನನಗೆ. ಒಂದು ರೋಡ್ ಬಂದು ಕೊಲ್ಹಾಪುರ್ ವೈಬ್ಸ್ ಕೊಡ್ತಾ ಇತ್ತು, ಇನ್ನೊಂದು ರೋಡ್ ಬಂದು ಪ್ರಾಪರ್ ಮುಂಬೈ ವೈಬ್ಸ್ ಕೊಡ್ತಾ ಇತ್ತು. ಈ ರೋಡ್ ಒಂಥರ ನಮಗೆ ಚಿಕ್ಕಮಂಗ್ಳೂರು ವೈಬ್ಸ್ ಕೊಡ್ತಾ ಇದೆ. More moments later. ಆಗ್ಲೇ ಅದಲ್ಲಿ ಒಂದು ಆಕ್ಸಿಡೆಂಟ್ ಇದೆ ಒಂದು ರೆಕಾರ್ಡ್ ಮಾಡ್ಕೊಂಡೆ ನೋಡ್ಬೇಕಾದ್ರೆ ಸೊ ಇದು ಏರ್ಪೋರ್ಟ್ ಅಂತ ಇದು ತಿರ್ಚಿದು. ಒಂದು ಫ್ಲೈಟು ಕಾಣಿಸ್ತಾ ಇಲ್ಲ. ಲೆಟ್ಸ್ ಗೋ ಅನದರ್ 210 kilometers ಟು ಗೋ. ಮಧ್ಯದಲ್ಲಿ ಒಂದು ಲಂಚ್ ಬ್ರೇಕು, ಆಮೇಲೆ ಸೀದಷ್ಟೇ. ಬ್ರೇಕ್ ತಗೊಂಡ್ಮೇಲೆ ಬಾಡಿ ಒಂದು ಸ್ವಲ್ಪ ಫ್ರೀ ಆಯಿತು. ಓ ಮೈ ಗಾಡ್, ಬ್ಯೂಟಿಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಮಳೆ ಬೇರೆ ಬರ್ತಾ ಇದೆ ಬಾಯ್ಸ್. ಜಾಲಿ ಎಲ್ಲ ಜಾಲಿ. ತಮಿಳ್ನಾಡಲ್ಲಿ ಅದು ಜನವರಿ ತಿಂಗಳಲ್ಲಿ ಅದು ಈ ರೇಂಜಿಗೆ ವೆದರ್ ಚೇಂಜಸ್. ವಂಡರ್ ಆಫ್ ದ ಬ್ಯೂಟಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಸ್ಲೋ ಮಾಡ್ಕೊಂಬಿಟ್ಟವ್ರೆ. ಬೇಗ ಬರಬೇಕು. ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈಗ ಮ್ಯಾಪ್ಸ್ ಇಲ್ಲ. ಅದು ಲಾಸ್ಟ್ ಟೈಮು ಫೋನ್ನ ಇಟ್ಬಿಟ್ಟು ಮಳೆನಲ್ಲಿ ಆಲ್ಮೋಸ್ಟ್ ಒಂದು 1 week ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು. ಆ ಕಡೆ ಫೋನ್ ಚಾರ್ಜ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಕ್ಯಾಮ್ರಾ ಬೇರೆ ಫುಲ್ಲು ವಾಟರ್ ತುಂಬಿಕೊಂಡಿದೆ. ವಾಟರ್ ಅಂತಂದ್ರೆ ಲೈಕ್ ವಾಟರ್ ಡ್ರಾಪ್ಸ್ ಇರುತ್ತದೆ, ಚಿಕ್ಕ ಡ್ರಾಪ್ಸು. ಸೊ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಆಮೇಲೆ ಒಂದು 1 week ಆದಮೇಲೆ ಸರಿ ಹೋಯ್ತು ಫೋನು. ಸೊ ಮತ್ತೆ ಹತ್ರ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಆಲ್ರೆಡಿ ಎತ್ತಿ ಒಳಗಡೆ ಇಟ್ಕೊಂಬಿಟ್ಟ. ಇವಾಗ ಮುಂದಕ್ಕೆ ಬೇಗ ಹೋಗೋ ಜಾಗ ಬಿಡೋ ನಂಕ.